ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ಮುಂಬರುವ ವಿಲೇಜ್ ಅಕೌಂಟೆಂಟ್ ಹಾಗೂ PDO ಪರೀಕ್ಷೆಗೆ ತುಂಬ ಯೂಸ್ಫುಲ್ ಆಗೋದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಈ ತರಗತಿ ಸಂವಹನ ಪತ್ರಿಕೆ ಅಂದರೆ ಪೇಪರ್ 2ನಲ್ಲಿ ಬರುವಂತಹ ಸಂವಹನ ಪತ್ರಿಕೆ 35 ಅಂಕಗಳನ್ನು ಒಳಗೊಂಡಿರುವಂತಹ ಕನ್ನಡ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತದೆ. ಸೊ ಈ ಪ್ರಶ್ನೆ ಪತ್ರಿಕೆ ತುಂಬ ಹೆಲ್ಪ್ಫುಲ್ ಆಗೋದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಕತ್ತಿಮಸೆ ನುಡಿಗಟ್ಟಿನ ಅರ್ಥ. ಕತ್ತಿಮಸೆ ನುಡಿಗಟ್ಟಿನ ಅರ್ಥ: ಕತ್ತಿ ಮಸೆಯುವುದು, ಸಮಯ ಸಾಧಿಸು, ದ್ವೇಷ ಸಾಧಿಸು, ಅವಕಾಶ ತಪ್ಪಿಸು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದ್ವೇಷ ಸಾಧಿಸು. ಕತ್ತಿ ಮಸೆ ನುಡಿಗಟ್ಟಿನ ಅರ್ಥ ಏನು ಅಂದರೆ ದ್ವೇಷ ಸಾಧಿಸು. ನೆಕ್ಸ್ಟ್ ಪ್ರಶ್ನೆ, ನವ್ಯ ಕಾವ್ಯದ ಪ್ರಮುಖ ಕವಿ ಯಾರು? ನವ್ಯ ಕಾವ್ಯದ ಪ್ರಮುಖ ಕವಿ ಯಾರು? ಕುವೆಂಪು, ಎಂ ಗೋಪಾಲಕೃಷ್ಣ ಅಡಿಗ, ಬಸವರಾಜ ಕಟ್ಟಿಮನಿ, ದೇವನೂರು ಮಹಾದೇವ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಗೋಪಾಲಕೃಷ್ಣ ಅಡಿಗ. ನವ್ಯ ಕಾವ್ಯದ ಪ್ರಮುಖ ಕವಿ ಯಾರು ಅಂದರೆ ಎಂ ಗೋಪಾಲಕೃಷ್ಣ ಅಡಿಗ. ನೆಕ್ಸ್ಟ್ ಪ್ರಶ್ನೆ, ನಾನು ನಾವು ಇವು. ನಾನು ನಾವು ಇವು ಡ್ಯಾಶ್: ಮಧ್ಯಮ ಪುರುಷ ಸರ್ವನಾಮ, ಪ್ರಥಮ ಪುರುಷ ಸರ್ವನಾಮ, ತೃತೀಯ ಪುರುಷ ಸರ್ವನಾಮ, ಉತ್ತಮ ಪುರುಷ ಸರ್ವನಾಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಉತ್ತಮ ಪುರುಷ ಸರ್ವನಾಮ. ನಾನು ನಾವು ಇವು ಉತ್ತಮ ಪುರುಷ ಸರ್ವನಾಮಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಷಣ್ಮಾಸ ಇದರ ಬಿಡಿಸಿದ ರೂಪ. ಷಣ್ಮಾಸ ಇದರ ಬಿಡಿಸಿದ ರೂಪ: ಷಡ್ ಅಧಿಕ್ ಮಾಸ, ಷಣ್ ಅಧಿಕ್ ಮಾಸ, ಷಣ್ ಅಧಿಕ್ ಆಸ, ಷಟ್ ಅಧಿಕ್ ಮಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಷಟ್ ಅಧಿಕ್ ಮಾಸ. ಷಟ್ ಅಧಿಕ್ ಮಾಸ = ಷಣ್ಮಾಸ. ನೆಕ್ಸ್ಟ್ ಪ್ರಶ್ನೆ, ತುತ್ತ ತುದಿ ಇದೊಂದು. ತುತ್ತ ತುದಿ ಇದೊಂದು ನುಡಿಗಟ್ಟು, ಜೋಡಿ ಪದ, ದ್ವಿರುಕ್ತಿ, ಅನುಕರಣ ಪದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದ್ವಿರುಕ್ತಿ. ತುದಿ ಪ್ಲಸ್ ತುದಿ, ತುತ್ತ ತುದಿ ಇದೊಂದು ದ್ವಿರುಕ್ತಿ ಪದವಾಗಿದೆ. ಒಂದೇ ಪದ 2 ಸಾರಿ ಬಳಕೆಗೆ ಬಂತು ಅಂದರೆ ಅದನ್ನು ನಾವು ದ್ವಿರುಕ್ತಿ ಅಂತೀವಿ. ಇಲ್ಲಿ ತುದಿ ಪ್ಲಸ್ ತುದಿ = ತುತ್ತ ತುದಿ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದ್ವಿರುಕ್ತಿ. ನೆಕ್ಸ್ಟ್ ಪ್ರಶ್ನೆ, ಆಕಾಶದಲ್ಲಿ ಕಪ್ಪು ಮೋಡಗಳು ಇವೆ ಈ ವಾಕ್ಯದ ವಿಶೇಷಣ. ಆಕಾಶದಲ್ಲಿ ಕಪ್ಪು ಮೋಡಗಳು ಇವೆ ಈ ವಾಕ್ಯದ ವಿಶೇಷಣ: ಆಕಾಶ, ಮೋಡ, ಕಪ್ಪು ಇವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಪ್ಪು. ಆಕಾಶದಲ್ಲಿ ಕಪ್ಪು ಮೋಡಗಳು ಇವೆ ಈ ವಾಕ್ಯದ ವಿಶೇಷಣ ಯಾವುದು ಅಂದರೆ ಕಪ್ಪು. ನೆಕ್ಸ್ಟ್ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 7. 10ನೇ ಶತಮಾನದ ಪ್ರಮುಖ ಕಾವ್ಯ ಪ್ರಕಾರ. 10ನೇ ಶತಮಾನದ ಪ್ರಮುಖ ಕಾವ್ಯ ಪ್ರಕಾರ: ಚಂಪು, ವಚನ, ರಗಳೆ, ಷಟ್ಪದಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಚಂಪು. 10ನೇ ಶತಮಾನದ ಪ್ರಮುಖ ಕಾವ್ಯ ಪ್ರಕಾರ ಯಾವುದು ಅಂದರೆ ಚಂಪು. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ಕನ್ನಡದ ಮೊದಲ ಗದ್ಯ ಕೃತಿ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಕವಿರಾಜ ಮಾರ್ಗ, ಪಂಪ ಭಾರತ, ಗದಾಯುದ್ಧ, ಒಡ್ಡಾರಾಧನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಒಡ್ಡಾರಾಧನೆ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂದರೆ ಒಡ್ಡಾರಾಧನೆ. ಈ ಒಡ್ಡಾರಾಧನೆಯನ್ನು ಬರೆದವರು ಯಾರು ಅಂದರೆ ಶಿವಕೋಟ್ಯಾಚಾರ್ಯರು. ನೆಕ್ಸ್ಟ್ ಪ್ರಶ್ನೆ, ಬೈಬ್ಯಾಡ ಇದರ ಗ್ರಾಂಥಿಕ ರೂಪ. ಬೈಬ್ಯಾಡ ಇದರ ಗ್ರಾಂಥಿಕ ರೂಪ: ಬೈಯಬೇಡ, ಬೈಯುವುದು, ಬೈಬೇಡ, ಬೈಯಬೇಡ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬೈಯಬೇಡ. ಬೈಬ್ಯಾಡ ಇದರ ಗ್ರಾಂಥಿಕ ರೂಪ ಬೈಯಬೇಡ. ನೆಕ್ಸ್ಟ್ ಪ್ರಶ್ನೆ, ನಡುಹಗಲು ಇದು ಯಾವ ಸಮಾಸ? ನಡುಹಗಲು ಇದು ಯಾವ ಸಮಾಸ? ಅಂಶಿ ಸಮಾಸ, ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ,
ದ್ವಂದ್ವ ಸಮಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಂಶಿ ಸಮಾಸ. ಇದನ್ನು ಬಿಡಿಸಿ ಬರೆದಾಗ ಹಗಲಿನ ಪ್ಲಸ್ ನಡುವೆ, ಹಗಲಿನ ಪ್ಲಸ್ ನಡುವೆ ನಡುಹಗಲು, ಹಗಲಿನ ಪ್ಲಸ್ ನಡುವೆ ನಡುಹಗಲು ಇದು ಅಂಶಿ ಸಂಬಂಧವನ್ನು ಹೊಂದಿರುವುದರಿಂದ ನಡುಹಗಲು ಇದು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ರಮೇಶ್ ಶಾಲೆಗೆ ಹೋಗುತ್ತಾನೆ. ರಮೇಶ್ ಶಾಲೆಗೆ ಹೋಗುತ್ತಾನೆ ಆದರೆ ಓದಲು ಬರೆಯಲು ಬರುವುದಿಲ್ಲ. ಈ ವಾಕ್ಯವು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ವಿಶೇಷ ವಾಕ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸಂಯೋಜಿತ ವಾಕ್ಯ. ರಮೇಶ್ ಶಾಲೆಗೆ ಹೋಗುತ್ತಾನೆ ಆದರೆ ಓದಲು ಬರೆಯಲು ಬರುವುದಿಲ್ಲ. ಈ ವಾಕ್ಯ ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆಯಾಗಿದೆ. ಇನ್ನು ಸಂಯೋಜಿತ ವಾಕ್ಯ ಅಂದರೆ ಸ್ವತಂತ್ರ ವಾಕ್ಯಗಳಾಗಿರಬಲ್ಲ 2 ಅಥವಾ 2ಕ್ಕಿಂತ ಹೆಚ್ಚು ವಾಕ್ಯಗಳನ್ನು ಸಂಯೋಜನೆ ಅಂದರೆ ಕೂಡಿಸಿ ಹೇಳುವಂತಹ ವಾಕ್ಯಗಳಿಗೆ ನಾವು ಸಂಯೋಜಿತ ವಾಕ್ಯ ಅಂಥೇಳಿ ಕರಿತೀವಿ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಯೋಜಿತ ವಾಕ್ಯ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಕಬೀರ ಎಂದು ಖ್ಯಾತವೆತ್ತವಾದವರು ಯಾರು? ಕರ್ನಾಟಕದ ಕಬೀರ ಎಂದು ಖ್ಯಾತರಾದವರು ಯಾರು? ಪುರಂದರದಾಸರು, ಕನಕದಾಸರು, ಶಿಶುನಾಳ ಶರೀಫರು, ವ್ಯಾಸರಾಯರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿಶುನಾಳ ಶರೀಫರು. ಕರ್ನಾಟಕದ ಕಬೀರ ಎಂದು ಖ್ಯಾತರಾದವರು ಯಾರು ಅಂದರೆ ಶಿಶುನಾಳ ಶರೀಫರು. ಸೊ ನೆಕ್ಸ್ಟ್ ಪ್ರಶ್ನೆ, ಕನ್ನಡಿಗ ಈ ಪದದಲ್ಲಿರುವ ತದ್ದಿತ ಪ್ರತ್ಯಯ ಯಾವುದು? ಕನ್ನಡಿಗ ಈ ಪದದಲ್ಲಿರುವ ತದ್ದಿತ ಪ್ರತ್ಯಯ ಯಾವುದು? ಅಡಿಗ, ಇಗ, ಗ, ಕನ್ನಡ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಈಗ. ಕನ್ನಡಿಗ ಈ ಪದದಲ್ಲಿರುವ ತದ್ದಿತ ಪ್ರತ್ಯಯ ಯಾವುದು ಅಂದರೆ ಈಗ. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ, ದೇ ಜವರೇಗೌಡರ ಸಂಪಾದಿತ ತ್ರಿಪದಿ ಕೃತಿ. ದೇ ಜವರೇಗೌಡರ ಸಂಪಾದಿತ ತ್ರಿಪದಿ ಕೃತಿ ಯಾವುದು? ಗರತಿಯ ಹಾಡು, ಜನಪದ ಕುಸುಮಾಂಜಲಿ, ಒಗಟುಗಳು, ಜನಪದ ಗೀತಾಂಜಲಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜನಪದ ಗೀತಾಂಜಲಿ. ದೇ ಜವರೇಗೌಡರ ಸಂಪಾದಿತ ತ್ರಿಪದಿ ಕೃತಿ ಯಾವುದು ಅಂದರೆ ಜನಪದ ಗೀತಾಂಜಲಿ. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ, ಅನುಸ್ವಾರ ವಿಸರ್ಗ ಇವು. ಅನುಸ್ವಾರ ವಿಸರ್ಗ ಇವು ಯೋಗವಾಹಕಗಳು, ಸಂಧ್ಯಕ್ಷರಗಳು, ಸ್ವರಗಳು, ಗುಣಿತಾಕ್ಷರಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಯೋಗವಾಹಕಗಳು. ಅನುಸ್ವಾರ ವಿಸರ್ಗ ಇವು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ 2 ಯೋಗವಾಹಕಗಳು. ಅನುಸ್ವಾರ ಅಂ, ವಿಸರ್ಗ ಅಹ ಅಂತಲೇ ಕರಿಬೋದು. ಸೊ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ 2 ಯೋಗವಾಹಕಗಳು ಅನುಸ್ವಾರ ವಿಸರ್ಗ. ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ, ಮಾರ್ಜನ್ ಪದದ ತದ್ಭವ. ಮಾರ್ಜನ್ ಪದದ ತದ್ಭವ ಮಾರ್ಜಕ, ಮಚ್ಚರ, ಮಾರ್ಜಲ, ಮಜ್ಜನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಜ್ಜನ. ಮಾರ್ಜನ್ ಪದದ ತದ್ಭವ ರೂಪ ಮಜ್ಜನ. ನೆಕ್ಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ, ಕ್ರಿಯಾಪದದ ಮೂಲ ರೂಪ ಯಾವುದು? ಕ್ರಿಯಾಪದದ ಮೂಲ ರೂಪ ಯಾವುದು? ಪ್ರಕೃತಿ, ನಾಮ ಪ್ರಕೃತಿ, ಧಾತು, ಪ್ರತ್ಯಯ. ಸೊ ಈ ಪ್ರಶ್ನೆಗೆ ಸರಿಯಾದ ರೂಪ ಆಪ್ಷನ್ ಸಿ ಧಾತು. ಕ್ರಿಯಾಪದದ ಮೂಲ ರೂಪ ನಾವು ಧಾತು ಅಂತಲೇ ಕರಿತೀವಿ. ಕ್ರಿಯಾಪದ ಅಂದ್ರೇನು? ಕ್ರಿಯೆಯನ್ನು ಸೂಚಿಸುವಂತಹ ಪದಗಳಿಗೆ ಅಂದರೆ ಕ್ರಿಯೆಯನ್ನು ಸೂಚಿಸುವ ಪದಗಳಿಗೆ ನಾವು ಕ್ರಿಯಾಪದ ಅಂತೇಳಿ ಕರಿತೀವಿ. ಈ ಕ್ರಿಯಾಪದದ ಮೂಲ ರೂಪ ಯಾವುದು ಅಂದರೆ ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತಲೇ ಕರಿಬಹುದು. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ, ಮಾತ್ರಾಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರ ಯಾವುದು? ಮಾತ್ರಾಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರ ಯಾವುದು? ಸಾಂಗತ್ಯ, ರಗಳೆ, ಷಟ್ಪದಿ, ಕಂದಪದ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸಾಂಗತ್ಯ. ಮಾತ್ರಾಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರ ಯಾವುದು ಅಂದರೆ ಸಾಂಗತ್ಯ. ಇದನ್ನು ಹೊರತುಪಡಿಸಿ ರಗಳೆ, ಷಟ್ಪದಿ, ಕಂದಪದ್ಯ ಇವು ಮಾತ್ರಾಗಣ ಛಂದಸ್ಸಿಗೆ ಸೇರುವಂತಹ ಕಾವ್ಯ ಪ್ರಕಾರಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದು
ಉಪವಾಕ್ಯಗಳು ಮುಕ್ತಾಯವಾದಾಗ ಬಳಸುವಂತಹ ಚಿಹ್ನೆ ಯಾವುದು? ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದು ಉಪವಾಕ್ಯಗಳು ಮುಕ್ತಾಯವಾದಾಗ ಬಳಸುವ ಚಿಹ್ನೆ ಯಾವುದು? ಅರ್ಧ ವಿರಾಮ, ಅಲ್ಪ ವಿರಾಮ, ಪೂರ್ಣ ವಿರಾಮ, ವಾಕ್ಯವೇಷ್ಟನ ಚಿಹ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಅರ್ಧ ವಿರಾಮ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದು ಉಪವಾಕ್ಯಗಳು ಮುಕ್ತಾಯವಾದಾಗ ಬಳಸುವಂತಹ ಚಿಹ್ನೆ ಅರ್ಧ ವಿರಾಮ. ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ. ಭೀಮಾರ್ಜುನ ಬಿಲ್ವಿದ್ಯೆ ಕಲಿತರು. ಭೀಮಾರ್ಜುನ ಬಿಲ್ವಿದ್ಯೆ ಕಲಿತರು ಈ ವಾಕ್ಯದ ಶುದ್ಧ ರೂಪ. ಆಪ್ಷನ್ ಎ, ಭೀಮಾರ್ಜುನ ಬಿಲ್ವಿದ್ಯೆ ಕಲಿತನು. ಆಪ್ಷನ್ ಬಿ, ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು. ಆಪ್ಷನ್ ಸಿ, ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು. ಆಪ್ಷನ್ ಡಿ, ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು. ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು. ನೆಕ್ಸ್ಟ್ ಪ್ರಶ್ನೆ 21ನೇ ಪ್ರಶ್ನೆ. ಯೇಸು ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದನು. ಯೇಸು ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದನು ಈ ವಾಕ್ಯದಲ್ಲಿ ಉಪಮಾನ. ಆಪ್ಷನ್ ಎ, ಶಿಲುಬೆ. ಆಪ್ಷನ್ ಬಿ, ಬಾಲಚಂದ್ರ. ಆಪ್ಷನ್ ಸಿ, ಯೇಸು. ಆಪ್ಷನ್ ಡಿ, ತೂಗಿದನು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬಾಲಚಂದ್ರ. ಯೇಸು ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದನು ಈ ವಾಕ್ಯದಲ್ಲಿರುವಂತಹ ಉಪಮಾನ ಯಾವುದು ಅಂದರೆ ಬಾಲಚಂದ್ರ. ಅಂದರೆ ಯೇಸು ಕ್ರಿಸ್ತನಿಗೂ ಹಾಗೂ ಬಾಲಚಂದ್ರನಿಗೂ ಹೋಲಿಕೆ ಮಾಡಿ ಹೇಳುವಂತಹ ಪದವಾಗಿದೆ. ಇದನ್ನು ನಾವು ಉಪಮಾ ಅಲಂಕಾರ ಅಂಥೇಳಿ ಕರಿತೀವಿ. ಹಾಗೆ ಇಲ್ಲಿ ಉಪಮಾನ ಯಾವುದು ಅಂದರೆ ಬಾಲಚಂದ್ರ. ನೆಕ್ಸ್ಟ್ ಪ್ರಶ್ನೆ 22ನೇ ಪ್ರಶ್ನೆ. ದ್ವಿತೀಯ ವಿಭಕ್ತಿ ಯಾವುದು? ದ್ವಿತೀಯ ವಿಭಕ್ತಿ ಯಾವುದು? ಉ, ಅ, ಅಲ್ಲಿ, ಅನ್ನು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅನ್ನು. ನಮ್ಮ ಕನ್ನಡದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯಗಳು ಎಷ್ಟು ಅಂದರೆ 7. ಸೊ ವಿಭಕ್ತಿ ಪ್ರತ್ಯಯ ಅಂದರೆ ಏನು? ನಾಮ ಪ್ರಕೃತಿಗಳೊಂದಿಗೆ ಸೇರುವಂತಹ ಪ್ರತ್ಯಯಗಳಿಗೆ ನಾವು ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ಕರಿತೀವಿ. ಸೊ ನಮ್ಮ ಕನ್ನಡದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯಗಳ ಸಂಖ್ಯೆ 7 ಹಾಗೂ ಅವು ಯಾವುವು ಅಂದರೆ ಪ್ರಥಮವು, ದ್ವಿತೀಯ ಅನ್ನು, ತೃತೀಯಿಂದ, ಚತುರ್ಥಿ ಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಸೊ ಇದು ಉ ಅನ್ನೋದು ಪ್ರಥಮ, ಅ ಅನ್ನೋದು ಷಷ್ಠಿ, ಅಲ್ಲಿ ಅನ್ನೋದು ಸಪ್ತಮಿ, ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ 23ನೇ ಪ್ರಶ್ನೆ. ಸೋಮ, ಶಶಿ, ಇಂದು, ನಿಶಾ ಗುಂಪಿಗೆ ಸೇರದ ಪದ ಯಾವುದು? ಸೋಮ, ಶಶಿ, ಇಂದು, ನಿಶಾ ಗುಂಪಿಗೆ ಸೇರದ ಪದ ಯಾವುದು? ಸೋಮ, ನಿಶಾ, ಇಂದು, ಶಶಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ನಿಶಾ. ಸೋಮ, ಇಂದು, ಶಶಿ ಇವೆಲ್ಲವೂ ಚಂದ್ರನಿಗೆ ಸಂಬಂಧಪಟ್ಟಂತಹ ಸಮಾನಾರ್ಥಕ ಪದಗಳಾದರೆ ನಿಶಾ ಅನ್ನೋದು ಗುಂಪಿಗೆ ಸೇರದ ಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ ಅನಂತ ಪದದ ವಿರುದ್ಧಾರ್ಥಕ ಪದ ಯಾವುದು? ಅನಂತ ಪದದ ವಿರುದ್ಧಾರ್ಥಕ ಪದ ಯಾವುದು? ನಿರಂತರ, ಅಂತ, ಪರಂತ, ದುರಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಂತ. ಅಂತ, ಅನಂತ. ಅನಂತ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಅಂತ. ನೆಕ್ಸ್ಟ್ ಪ್ರಶ್ನೆ. ವ್ಯಾಪಾರಿ ಇದು ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ, ಸರ್ವನಾಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅನ್ವರ್ತಕ ನಾಮ. ವ್ಯಾಪಾರಿ ಇದು ಅನ್ವರ್ತಕ ನಾಮವಾಗಿದೆ. ಅನ್ವರ್ತಕ ನಾಮ ಅಂದರೆ ವೃತ್ತಿಗೆ ಅನುಗುಣವಾಗಿ ಹಾಗೂ ನ್ಯೂನತೆಗೆ ಅನುಗುಣವಾಗಿ ಕರೆಯಲ್ಪಡುವ ನಾಮಗಳಿಗೆ ನಾವು ಅನ್ವರ್ತಕ ನಾಮಗಳು ಅಂತ ಹೇಳಿ ಕರಿತೀವಿ. ಇದು ವ್ಯಾಪಾರಿ ಅನ್ನೋದು ವೃತ್ತಿಗೆ ಸಂಬಂಧಪಟ್ಟಂತಹ ಪದವಾಗಿದೆ. ಹಾಗಾಗಿ ವ್ಯಾಪಾರಿ ಇದು ಅನ್ವರ್ತಕ ನಾಮವಾಗಿದೆ. ಇನ್ನು ರೂಢನಾಮ ಅಂದರೆ ರೂಢಿಯಿಂದ ಬಂದಂತಹ ಪದಗಳಿಗೆ ನಾವು ರೂಢನಾಮ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಶಾಲೆ, ಕಿಟಕಿ, ಬೆಟ್ಟ, ಗುಡ್ಡ ಇವೆಲ್ಲವೂ ರೂಢನಾಮಗಳಾಗಿವೆ. ಇನ್ನು ಅಂಕಿತ ನಾಮ ಅಂದರೆ ಇಟ್ಟ ಹೆಸರುಗಳಿಗೆ ನಾವು ಅಂಕಿತ ನಾಮ ಅಂತೇಳಿ ಕರಿತೀವಿ. ಸೊ ಅವು ನಮ್ಮೆಲ್ಲರ ಹೆಸರುಗಳು ಕೂಡ ಅಂಕಿತ ನಾಮನೇ ಹೌದು.
ಸೊ ಹಿಮಾಲಯ ಪರ್ವತ, ಶಿಲ್ಪ, ಈ ರೀತಿ ಇಟ್ಟ ಹೆಸರುಗಳನ್ನು ನಾವು ಅಂಕಿತನಾಮ ಅಂಥೇಳಿ ಕರಿತೀವಿ. ನೆಕ್ಸ್ಟು ಸರ್ವನಾಮ. ಸರ್ವನಾಮ ಅಂದರೆ ನಾಮಪದದ ಬದಲಾಗಿ ಬಳಸುವಂತಹ ಪದಗಳಿಗೆ ನಾವು ಸರ್ವನಾಮ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಅವನು, ಅವಳು, ಅದು ಇವೆಲ್ಲವೂ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಹಸಿರು ಹೊನ್ನು ಎಂಬ ಪುಸ್ತಕ ಬರೆದವರು ಯಾರು? ಹಸಿರು ಹೊನ್ನು ಎಂಬ ಪುಸ್ತಕವನ್ನು ಬರೆದವರು ಯಾರು? ಡಿ.ವಿ. ಗುಂಡಪ್ಪ, ಶಿವರಾಮ್ ಕಾರಂತ್, ಪೂರ್ಣಚಂದ್ರ ತೇಜಸ್ವಿ, BGL ಸ್ವಾಮಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, BGL ಸ್ವಾಮಿ. ಹಸಿರು ಹೊನ್ನು ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂದರೆ BGL ಸ್ವಾಮಿ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ನಿಮಗೆ ಖಂಡಿತ ಇಷ್ಟವಾಗಿದೆ ಅಂಥೇಳಿ ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ತುಂಬ ಜನ ಕಮೆಂಟ್ಗಳ ಮೂಲಕ ನನಗೆ ತಿಳಿಸಿದ್ರಿ. ಸೊ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದು ಸಾಲ್ವ್ ಮಾಡ್ತಾ ಹೋಗಿ ಅಂಥೇಳಿ. ಸೊ ನಿಮ್ಮೆಲ್ಲರ ಇಚ್ಛೆಯ ಮೇರೆಗೆ ನಾನು ಹಿಂದೆ ನಡೆದಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಕನ್ನಡ ವಿಭಾಗಕ್ಕೆ ಬಂದಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಈ ತರಗತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಹಾಗೂ PDO ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಸೊ ಅವರಿಗೆಲ್ಲರಿಗೂ ಈ ತರಗತಿಯನ್ನು ಶೇರ್ ಮಾಡ್ತಾ ಹೋಗಿ. ಸೊ ನಿಮ್ಮೆಲ್ಲರಿಗೂ ಈ ತರಗತಿ ಇಷ್ಟವಾಗಿದೆ ಅಂಥೇಳಿ ಭಾವಿಸ್ತಾ ನನ್ನ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಈ ನಿಮ್ಮ ಚಾನಲನ್ನು ಸಪೋರ್ಟ್ ಮಾಡುವುದರ ಮುಖಾಂತರ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಇಲ್ಲಿವರೆಗೂ ಈ ಚಾನಲ್ಲು ಅಥವಾ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.